ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ವಿಜಯಲಕ್ಷ್ಮಿ ವ್ಲಾಗ್ಸ್ ಉತ್ತರ ಕರ್ನಾಟಕ. ಸೊ ಈಗ ಮಮ್ಮಿ ಮುಂಜಾನೆ ಜಲ್ದಿ ಹೋಗಿದ್ರೆ. ಸೊ ಈಗ ನಾವು ಗುಡಿಗೆ ಹೊಂಟೇನಿ. ಗುಡಿಗೆ ಹೋಗೋಣ, ದೇವಿ ದರ್ಶನ ಮಾಡಿಸ್ತೇನೆ. ಬರೀ ಫಸ್ಟ್ ಬನ್ನಿ ಗಿಡಕ್ಕೆ ಹೋಗೋಣ. ಸೊ ನೋಡತ್ತಿಲ್ಲ ರೆಗ್ಯುಲರ್ ಹೆಂಗೆ ಬನ್ನಿ ಗಿಡಕ್ಕೆ ಪೂಜೆ ಮಾಡ್ತೀವಿ ಹಂಗೆ ನಮ್ಮ ಮಮ್ಮಿ ಬಂದಿದ್ದಿಲ್ಲ ಅಂತ ನಾವು ಬೇಕಾ ಹೋಗಿದ್ದೆ. ಸೊ ಹಂಗೆ ಉದನ್ ಕಡ್ಡಿ ಬೆಳಗಿದೆ. ಸೊ ಇವತ್ತು ಶೇಂಗಾ ಮಾಡಿದ್ರೆ. ಸೊ ನೋಡತ್ತಿಲ್ಲರಿ ದೇವಿ ಮಸ್ತ್ ಕಾಣತ್ತಾಳ. ಒಂದು ಕಪ್ ಸಕ್ಕರೆ ತೊಗೊಂಡೇನಿ. ಇದ್ರಾಗ ಒಂದು ಏಲಕ್ಕಿ ಕಾಯಿ ಹಾಕೊಂಡ್ಬಿಡ್ತೀನಿ. ಬೋರಾ ಸಕ್ಕರೆ ಮಾಡ್ಬೇಕಂತ ಮಾಡಿದ್ದೆ, ಲೇಟ್ ಆಗುತ್ತೆ. ಅದಕ್ಕೆ ಇದೊಂದು ಥರ ಮಾಡಿ ನೋಡೋಣ ಅಂತ ಗ್ರೈಂಡ್ ಮಾಡ್ಕೊತೇನೆ. ಮಿಕ್ಸಿ ಮಾಡ್ಕೊಂಡು ತೋರಿಸ್ತೇನೆ ನಿಮಗೆ. ಈಗ 1 ಸ್ಪೂನ್ ತುಪ್ಪ ಹಾಕೊತೀನಿ. ಹೋಮ್ ಮೇಡ್ ತುಪ್ಪ. ಈಗ ಹಾಲಿನ ಪೌಡ್ರ್ ಹಾಕೊತೀನಿ. ಅಮೂಲ್ ಇದರಲ್ಲಿ ಯಾವ ಪೌಡರ್ ಆದರೂ ಸರಿ, ಹಾಲಿನ ಪೌಡ್ರ್ ಒಟ್ಟು ಹಾಲಿನ ಪೌಡರ್ ಆಗ್ಬೇಕು. ಈಗ ನೀಟಾಗಿ ಹುರ್ಕೊತೀನಿ. ಸೊ ಗೈಸ್ ನೋಡತ್ತೀರಲ್ರಿ, ಈಗ ಇದಕ್ಕೆ ಸ್ವಲ್ಪ ಇಲ್ಲ ಈಗಲ್ಲ, ಒಟ್ಟು ಅದು ಇದಾದ್ಮೇಲೆ ಸ್ವಲ್ಪ ನೀಟಾಗಿ ಬೇಯಿಸ್ಕೊಂಡ್ಮೇಲೆ ಸ್ವಲ್ಪ ಹಾಲು ಮಿಕ್ಸ್ ಮಾಡ್ಕೊಳ್ಳೋಣ ಅಂತ. ಈಗ ಸ್ವಲ್ಪ ಹಾಲು ಹಾಕ್ಕೊತೀನಿ. ಈ ಥರ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ. ಬಿಡಿ ನೀಟಾಗಿ ಹುರ್ಕೋಬೇಕು. ಪೇಷನ್ಸ್ ಭಾಳ ಬೇಕು ಇದಕ್ಕೆ, ಧಾರವಾಡ ಪೇಡೆ ಮಾಡೋಕೆ. ಹಾಗಾಗಿ ಸಣ್ಣ ಉರಿಯಾಗಿ ಇಟ್ಕೊಂಡು ನೀಟಾಗಿ ಹುರ್ಕೊಳತ್ತೀನಿ. ನೋಡಿ, ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂತ ಅದು ಗೋಲ್ಡನ್ ಬ್ರೌನ್ ಬರಬೇಕು. ಧಾರವಾಡ ಪೇಡೆ ಯಾವ ಕಲರ್ ಇರುತ್ತಲ್ಲ ಆ ಕಲರ್ ಬರಬೇಕಿದೆ. ಗಂಟೆ ಐತದೆ, ಅದು ನೀಟಾಗಿ ಗಂಟು ಒಡೆಯಲಿವರೆಗೂ ಸ್ಮ್ಯಾಶ್ ಮಾಡ್ತಾ ಇರಬೇಕು. ನಾ ಟ್ರಯಲ್ ನೋಡ್ಬೇಕಂತ ಮಾಡತ್ತೀನಿ. ಚಲೋ ಆದ್ರೆ ನೆಕ್ಸ್ಟ್ ಟೈಮ್ ಜಾಸ್ತಿ ಮಾಡಿದ್ರಾತಂತ ಮಾಡಾಕತ್ತೀನಿ. ನೋಡಿ ಫ್ರೆಂಡ್ಸ್, ಈಗ ರೆಡಿ ಆಗೈತಿ. ಒಂದು ಸ್ವಲ್ಪ ಕೂಲ್ ಆಗಕ್ಕೆ ಬಿಡೋಣ, ಆಮೇಲೆ ನೀಟಾಗಿ ನಿಮಗೆ ನಾದುವಾಗಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಈ ಥರ ಹಿಂಗೆ ಸ್ಮ್ಯಾಶ್ ಮಾಡ್ಕೋಬೇಕು ಕೈಲೇ. ಹುರಿದಾದ್ಮೇಲೆ ಸ್ವಲ್ಪ ತಣ್ಣಗಾಗೈತಿ, ಹಾಗಾಗಿ ಈ ಥರ ಸ್ಮ್ಯಾಶ್ ಮಾಡ್ಕೋಬೇಕು. ನೋಡಿ ಈ ಥರ ಆಗಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದೈತಿ. ಈಗ ಒಂದು 3 ರಿಂದ 4 ಸ್ಪೂನ್ ಸಕ್ಕರೆ ಹಾಕ್ಕೊತೀನಿ. ಸಕ್ಕರೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಸಕ್ಕರೆನ ಪೌಡ್ರ್ ಮಾಡಿ ಇಟ್ಕೊಂಡಲ್ಲ, ಈಗ ಮಿಕ್ಸ್ ಮಾಡ್ತೀನಿ. ಎಷ್ಟು ಬೇಕಷ್ಟು ಸ್ವೀಟ್ ನೋಡಿ ಹಾಕ್ಕೊಳಕ್ಕೆ ಬರುತ್ತೆ. ಈಗ ಮಿಕ್ಸ್ ಮಾಡ್ತೀನಿ. ನೀಟಾಗಿ ಸಕ್ಕರೆ ಹೊಂದ್ಕೋಬೇಕು. ಅದಕ್ಕೆ ಬೋರಾ ಸಕ್ಕರೆ ಅಂತ ಮಾಡ್ತಾರೆ. ನನಗೆ ಲೇಟ್ ಆಗುತ್ತೆ ಅಂತ ನಾನು ಮಾಡಲಿಲ್ಲ. ಪೌಡ್ರ್ ಮಾಡ್ಕೊಂಡೇನಿ ಸಕ್ಕರೆನ, ಅದು ಚೆನ್ನಾಗಿ ಬರುತ್ತೆ ಉಂಡಿ. ನೋಡಿ, ನೋಡಿ ಇದಕ್ಕೇನು ಶೇಪ್ ಅಂತ ಇರಲ್ಲ, ಬಟ್ ನೀವು ಹೆಂಗೆ ಬೇಕಾದ್ರೆ ಶೇಪ್ ಕೊಡ್ಬೋದು ಧಾರವಾಡ ಪೇಡಕ್ಕೆ. ಒಟ್ಟು ಚೆನ್ನಾಗಿ ಬಂದೈತಿ. ಬೋರಾ ಸಕ್ಕರೆನ ಮಾಡ್ಕೋಬೇಕಂತೇನಿಲ್ಲ, ನೀವು ಮಿಕ್ಸಿ ಮಾಡ್ಕೊಂಡು ಪೌಡರ್ ಮಿಕ್ಸ್ ಮಾಡ್ಕೊಂಡ್ರೆ ನಡಿತೈತಿ. ನೋಡಿ ಲಾಸ್ಟ್
ಎಷ್ಟು ನೀಟಾಗಿ ಬಂತಂದ್ರೆ ಚೂರು ಎಲ್ಲಿ ಹದ ಕೆಟ್ಟಿಲ್ಲ. ನಾನು ಸ್ವಲ್ಪ ಮಾಡಿದ್ದೆ ಶಾಂಪಲ್ ನೋಡ್ಬೇಕಂತ. ಚೆನ್ನಾಗಿ ಬಂದೈತಿ. ನಿಮಗೆ ತಿಂದು ಟೇಸ್ಟ್ ಮಾಡಿ ಹೇಳ್ತಾಳೆ ನನ್ನ ಮಗಳು. ಹೆಂಗೆ ನೋಡಿ ಸಕ್ರೆನ ಹಿಂಗೆ ಉಳಿಸ್ಬೇಕು. ಈ ಥರ ಸಕ್ರೆ ಒಳಗೆ ಸಕ್ರೆ ಪೌಡ್ರ್ ಒಳಗೆ ಡಿಪ್ ಮಾಡ್ಕೋಬೇಕು. ಹಿಂಗೆ ಮಾಡ್ಕೊಂಡು ಉಳ್ದದ್ದು ಹಿಂಗೆ ಉದುರಿಸ್ಬಿಡ್ಬೇಕು. ನೋಡಿ ಇದು ಉಳ್ದದ್ದು ಬೇಕಾರೆ ಏನರ ಅವಲಕ್ಕಿಗೆ ಅದಕ್ಕೆ ಎದಕ್ಕಾರ ಬೇಕಾರೆ ಹಾಕ್ಕೋಬೋದು ನೀವು. ಅವಲಕ್ಕಿ ಚುರ್ಮರಿ ಎದಕ್ಕಾರ ನೋಡಿ. ಕೇವಲ 30 ರೂಪಾಯಿ ಹಾಲಿನ ಪೌಡ್ರದೊಳಗೆ ನೀವು ಧಾರವಾಡ ಪೇಡ ಮಾಡ್ಬೋದು. ನಾನು ಹಾಗೆ ಟ್ರೈ ಮಾಡೋಕ್ಕಂತ ಮಾಡಿದೆ. ಮಸ್ತ್ ಬಂದವು, ಸೂಪರಾಗಿ ಬಂದವು. ನನ್ನ ಮಗಳು ತಿಂದು ಟೇಸ್ಟ್ ನೋಡಿ ಹೇಳ್ತಾಳೆ. ಈಗ 1-2 ರಿಂದ 3 ಸ್ಪೂನ್ ಎಣ್ಣೆ ಹಾಕ್ಕೊತೀನಿ. ಈಗ ಸಾಸಿವೆ, ಜೀರಿಗೆ, ದಾಲ್ ಹಾಕ್ತೀನಿ, ಬೆಳ್ಳುಳ್ಳಿ, ಕರಿಬೇವು, ಆಮೇಲೆ ಕಸೂರಿ ಮೆಂತ್ಯ, ಸ್ವಲ್ಪ ತುಪ್ಪಾಗಿ, ಈಗ ಟೊಮೆಟೊ ಹಾಕ್ಕೊಡ್ತೀನಿ. ಸ್ವಲ್ಪ ಹಳದಿ, ಸ್ವಲ್ಪ ಟೊಮೆಟೊ ಉಪ್ಪು ಆಗುತ್ತಲ್ಲ ಹಾಗಾಗಿ ಸ್ವಲ್ಪ ಪೌಡರ್ ಹಾಕ್ಕೊತೀನಿ. ಈಗ ಸ್ವಲ್ಪ ಖಾರ ಜೀರಿಗೆ ಹಾಕ್ತೀನಿ. ಉಳಿದದ್ದು ಖಾರ ಕಡಿಮೆ ಹಾಕ್ತೀನಿ. ಈಗ ದಾಲ್ ಮಿಕ್ಸ್ ಮಾಡಿಬಿಡ್ತೀನಿ. ಸ್ವಲ್ಪ ಕೊತ್ತಂಬರಿನ ಹಾಕೊಂಡ್ಬಿಡ್ತೀನಿ. ಲಾಸ್ಟಿಗೆ ಸ್ವಲ್ಪ ಹಾಕೊಂಡ್ಬಿಡ್ತೀನಿ. ಈ ಥರ ಒಂದು ದಾಲ್ ಮಾಡ್ಕೊಂಡು ಮಸ್ತ್ ಆಗುತ್ತೆ, ಚೆನ್ನಾಗಾಗುತ್ತೆ ಬಿಸಿ ಅಂದಾಗ ಚಪಾತಿ ಒಳಗೆ ಹಂಗೊಳಗೆ. ಈಗ ದಾಲ್ ಏನು ಕುದಿಸಿಟ್ಕೊಂಡಿದ್ದಿಲ್ಲ ಈಗ ಹಾಕೊಂಡ್ಬಿಡ್ತೀನಿ. ನಮ್ಗೆ ಇಷ್ಟ ಗಟ್ಟಿ ಸಾಕು, ತೀರ ತಳಗ್ ಬೇಡ. ಅದಿನ್ನು ಕುದಿಬೇಕು. ಈಗ ಡಕ್ಕನ್ ಮುಚ್ಚಿಬಿಡ್ತೀನಿ. ಒಂದು 2 ರಿಂದ 3 ನಿಮಿಷ ಕುದೀಲಿ. ಈಗ ರೆಡಿ ದಾಲ್. ಈಗ ಊಟ ಮಾಡಿಬಿಡ್ತೇವೆ. ಊಟ ಮಾಡಿ ಸಿಗ್ತೀನಿ ಫ್ರೆಂಡ್ಸ್ ನಿಮ್ಗೆ. ಈಗ ಗ್ಯಾಸ್ ಆಫ್ ಮಾಡಿಬಿಡ್ತೀನಿ.
ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತನ್ನ ಮರಿಬೇಡಿ. ಸೊ ಈ ರೆಸಿಪಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟಿಲ್ ದೆನ್ ಟಾಟಾ, ಬಾಯ್ ಬಾಯ್.